Hello everyone, welcome to Sanmark Classes. ನಾವು LBA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 15. ಕುಲಾಂತರಿ ಸಸ್ಯಗಳು ಎಂದರೇನು? ಇದು ಕೂಡ ಸುಲಭ ರೀತಿಯಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಇವಾಗ ಒಂದು ನಿಮಿಷದ ಹಿಂದೆ ನಾವು ಸಂಕರಣದ ಬಗ್ಗೆ ಕಲ್ತ್ಕೊಂಡ್ ಬಂದ್ವಿ ಅಲ್ವಾ? ಇದು ಕೂಡ ಸಂಕರಣದ ತರನೇ, ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಅಪೇಕ್ಷಿತ ಗುಣಗಳನ್ನು ಹೇಗೆ ಹಾಕ್ತಾ ಇದ್ದೀವಿ, ಹೇಗೆ ಸಂಯೋಜಿಸ್ತಾ ಇದ್ದೀವಿ, ಅದು ಸ್ವಲ್ಪ ಬದಲಾಗಿದೆ. ಅಂದ್ರೆ ನಾವು ಇಲ್ಲಿ ನೋಡಿ, ಆ ಗುಣಗಳ ಹೇಗೆ ಆ ಇರತ್ತೆ ಆ ಸಸ್ಯದಲ್ಲಿ ನೋಡಿ. ಸೊ ಅನುವಂಶೀಯತೆಯನ್ನ ನೀವು ಕಲ್ತಿರ್ತೀರ ಅಲ್ವಾ? ಜೀನ್ಸ್ ಅಂತ ಕರಿತೀವಿ. ಆ ಜೀನ್ಸ್ ಗಳಲ್ಲಿ ಅನುವಂಶೀಯಕ ಧಾತುಗಳಲ್ಲಿ ಆ ಅಪೇಕ್ಷಿತ ಗುಣಗಳು ಇರುತ್ತವೆ. ಆದ್ದರಿಂದ ಆ ಆನುವಂಶಿಕ ಧಾತುಗಳನ್ನು ನಾವು ಏನು ಸಂಯೋಜಿಸಲ್ಪಡ್ತೀವಿ. ಆ ಆನುವಂಶಿಕ ಧಾತುಗಳನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ ಗಿಡಗಳಲ್ಲಿ ಸಂಯೋಜಿಸುವುದಕ್ಕೆ ನಾವು ಕುಲಾಂತರಿ ಸಸ್ಯಗಳು ಎಂದು ಕರೆಯಲ್ಪಡುತ್ತೇವೆ. ಸೊ ಅಪೇಕ್ಷಿತ ಗುಣಗಳನ್ನು ಒದಗಿಸುವ ವಾಹಿನಿ. ವಾಹಿನಿ ಅಂದ್ರೆ ಏನು? ಆ ಆನುವಂಶಿಕ ಧಾತುವನ್ನು ಹೊಂದಿರುವ ವಾಹಿನಿ ಅನ್ನು ಸೇರಿಸಿ ಪಡೆದ ಸುಧಾರಿತ ಬೆಳೆ ಸಸ್ಯಗಳನ್ನು ಕುಲಾಂತರಿ ಸಸ್ಯ. ಅದನ್ನ ನಾವು ಇಲ್ಲಿ ಸಂಯೋಜಿಸಿದ ಮೇಲೆ ನಮಗೆ ಅಪೇಕ್ಷಿತ ಹೊಂದಿರುವ ಗುಣಗಳನ್ನು ಹೊಂದಿರುವ ಸಸ್ಯ ನಾವು ತಯಾರಿಸಲ್ಪಟ್ಟಿರುತ್ತೇವೆ. ಸೊ ಆ ತರ ಸುಧಾರಿತ ಬೆಳೆ ಸಸ್ಯಗಳನ್ನು ಕುಲಾಂತರಿ ಸಸ್ಯ ಎಂದು ಕರೆಯಲ್ಪಡುತ್ತೇವೆ. ಆಯ್ತಾ? ಥ್ಯಾಂಕ್ ಯು.